ಕರ್ಕಾಟಕ ರಾಶಿ, ಈ ಕರ್ಕಾಟಕ ರಾಶಿಯವರಿಗೆ ಸೂರ್ಯ ಸದ್ಯಕ್ಕೆ ಷಷ್ಠದಲ್ಲಿ ಇದ್ದಾನೆ. ಜನವರಿ 14ನೇ ತನಕ ಷಷ್ಠದಲ್ಲಿರ್ತಾನೆ. ಷಷ್ಠದಲ್ಲಿ ಸೂರ್ಯ ಇತ್ತು ಅಂದರೆ ಅವರಿಗೆ ರೋಗಗಳು ಏನಾದರೂ ಇತ್ತು ಅಂದರೆ ಅದೆಲ್ಲವೂ ಕೂಡ ಹೋಗಿ ಆರೋಗ್ಯ ಉಂಟಾಗ್ತಕ್ಕಂಥದ್ದು, ಶತ್ರುಗಳ ನಾಶ ಉಂಟಾಗ್ತಕ್ಕಂಥದ್ದು, ಧನ ಅಥವಾ ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ವಿಜಯ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇರುತ್ತೆ. ಅದೇ ರೀತಿಯಲ್ಲಿ ಕುಜ ಷಷ್ಠದಲ್ಲಿ ಇದ್ದಾನೆ. ಕುಜ ಷಷ್ಠದಲ್ಲಿತ್ತು ಅಂದರೆ ಧನ ಅಥವಾ ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಬಡ್ತಿ ಅಂದರೆ ಪ್ರಮೋಷನ್ಸ್ ಸಿಗ್ತಕ್ಕಂತಹ ಒಂದು ಕಾಲ ಆಗಿರುತ್ತೆ. ಹಾಗಾಗಿ ಕುಜನಿಂದ ಒಳ್ಳೆಯ ಫಲಗಳು ಕರ್ಕಾಟಕ ರಾಶಿಯವರಿಗೆ ಜನವರಿ ತಿಂಗಳಿನಲ್ಲಿ ಇರುತ್ತೆ. ಅದೇ ರೀತಿಯಲ್ಲಿ ಬುಧ ಪಂಚಮದಲ್ಲಿದ್ದಾನೆ. ಬುಧ ಪಂಚಮದಲ್ಲಿ ಇತ್ತು ಅಂದರೆ ಅಷ್ಟು ಒಳ್ಳೆಯ ಫಲಗಳನ್ನು ಕೊಡೋದಿಲ್ಲ ಬುಧ. ಯಾಕೆ ಅಂದರೆ ಒಂದು ಮನೆಯಲ್ಲಿ ಸಂಸಾರದಲ್ಲೇ ಆಗಲಿ ಎಲ್ಲೇ ಆಗಲಿ ಕಲಹ ಉಂಟಾಗ್ತಕ್ಕಂಥದ್ದು, ಮತ್ತು ಹೆಚ್ಚು ಟೆನ್ಷನ್ ಉಂಟಾಗ್ತಕ್ಕಂಥದ್ದು, ಸುಖದ ಒಂದು ನಾಶ ಉಂಟಾಗ್ತಕ್ಕಂಥದ್ದು, ಸಣ್ಣ ಪುಟ್ಟ ಅನಾರೋಗ್ಯಗಳು ಉಂಟಾಗ್ತಕ್ಕಂಥದ್ದು, ಕೆಲಸ ಮಾಡ್ತಕ್ಕಂತಹ ಜಾಗದಲ್ಲಿ ಕೆಲವು ಸತಿ ಎಕ್ಸ್ಟ್ರಾ ಕೆಲಸವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ, ಅಥವಾ ಅಪಕೀರ್ತಿ ಉಂಟಾಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ನೋಡಿಕೊಂಡು ಎಚ್ಚರಿಕೆಯಿಂದ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ಅದೇ ರೀತಿಯಲ್ಲಿ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ವೃಥಾ ಖರ್ಚು ಉಂಟಾಗ್ತಕ್ಕಂಥದ್ದು, ಬಂಧು ಮಿತ್ರದಲ್ಲಿ ಮನಸ್ತಾಪ ಉಂಟಾಗ್ತಕ್ಕಂಥದ್ದು, ಕೆಲಸದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು. ಇನ್ನು ಶುಕ್ರ ಈ ಒಂದು ಕರ್ಕಾಟಕ ರಾಶಿಯವರಿಗೆ 5ನೇ ಸ್ಥಾನದಲ್ಲಿ ಇದ್ದಾನೆ. ಶುಕ್ರ 5ನೇ ಸ್ಥಾನದಲ್ಲಿ ಇತ್ತು ಅಂದರೆ ಅನುಕೂಲ ಮಾಡ್ತಾನೆ, ದ್ರವ್ಯ ಲಾಭ ಉಂಟಾಗುತ್ತೆ, ವಾಹನ ಲಾಭ ಅಥವಾ ವಾಹನದಿಂದ ಲಾಭ ಉಂಟಾಗ್ತಕ್ಕಂಥದ್ದು, ಮತ್ತು ಸ್ತ್ರೀಯಿಂದ ಅನುಕೂಲ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗುತ್ತೆ. ಇನ್ನು ಶನಿ ಅಷ್ಟಮದಲ್ಲಿ ಇದ್ದಾನೆ. ಈ ಶನಿ ಅಷ್ಟಮದಲ್ಲಿತ್ತು ಅಂದರೆ ಬಹಳ ಚಿಂತೆ ಅಥವಾ ಟೆನ್ಷನನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಶನಿಯಿಂದ ಬಹಳ ಎಚ್ಚರಿಕೆಯಲ್ಲಿರಬೇಕು. ಇನ್ನು ರಾಹು 9ನೇ ಮನೆಗೆ ಬರ್ತಾನೆ. ರಾಹು 9ನೇ ಮನೆಯಲ್ಲಿತ್ತು ಅಂದರೆ ತಂದೆಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ತೀರ್ಥಯಾತ್ರೆಯನ್ನು ಮಾಡ್ತಕ್ಕಂಥ ಯೋಗ ಇರುತ್ತೆ, ದೇವತಾ ದರ್ಶನಗಳನ್ನು ಮಾಡ್ತಕ್ಕಂಥ ಯೋಗ ಇರುತ್ತೆ. ಇನ್ನು ಕೇತು 3ನೇ ಮನೆಯಲ್ಲಿರ್ತಾನೆ. ಕೇತು 3ನೇ ಮನೆಯಲ್ಲಿತ್ತು ಅಂದರೆ ಎಲ್ಲ ರೀತಿಯಲ್ಲೂ ಅನುಕೂಲ ಉಂಟಾಗ್ತಕ್ಕಂಥದ್ದು, ಕೆಲಸದಲ್ಲಿ ಅನುಕೂಲ ಉಂಟಾಗ್ತಕ್ಕಂಥದ್ದು, ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು, ಅಣ್ಣ ತಮ್ಮಂದಿರಲ್ಲಿ ಪ್ರೀತಿ ವಿಶ್ವಾಸ ಅಥವಾ ಅಕ್ಕ ತಂಗಿಯರಲ್ಲಿ ಹೆಚ್ಚಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಕಂಡುಬರುತ್ತೆ. ಹಾಗಾಗಿ ಈ ಕರ್ಕಾಟಕ ರಾಶಿಯವರು ಕೂಡ ಗಣಪತಿಯ ಆರಾಧನೆಯ ಜೊತೆಗೆ ಶಿವ ಮತ್ತು ವಿಷ್ಣುವನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಆಂಜನೇಯನನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಶ್ರೀ ಸೂರ್ಯನಾರಾಯಣನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಆಗಿರುತ್ತೆ.